Jai Shri Gurudev. Welcome to Economics Online classes. Now we are going to discuss difficulties in measurement of national income and national income and welfare. In the previous classes, we have discussed many issues regarding national income accounting. There are three methods to calculate national income. Income methods, productive methods, expenditure method. ಬಟ್ ಇಷ್ಟೆಲ್ಲ ಮೆಥಡ್ಸ್ ನಾವು ಫಾಲೋ ಮಾಡ್ತೀವಿ ನ್ಯಾಷನಲ್ ಇನ್ಕಮ್ನ ಅಕೌಂಟ್ ಮಾಡುವಾಗ. ಬಟ್ ನ್ಯಾಷನಲ್ ಇನ್ಕಮ್ನ ಅಕೌಂಟ್ ಮಾಡುವಾಗ ಸಮಥಿಂಗ್ ಪ್ರಾಬ್ಲಮ್ಸ್ನ ಫೇಸ್ನ ಮಾಡ್ತಾ ಹೋಗ್ತೀವಿ. ಯಾಕಂದರೆ ಏನೆಲ್ಲ ಪ್ರಾಬ್ಲಮ್ಸ್ಗಳಿದೆ, ಏನೆಲ್ಲ ಡಿಫಿಕಲ್ಟೀಸ್ ಇದೆ ನ್ಯಾಷನಲ್ ಇನ್ಕಮ್ನ ಅಕೌಂಟ್ ಮಾಡುವಾಗ ಅನ್ನೋದನ್ನು ಡಿಸ್ಕಸ್ನ ಮಾಡ್ತೀವಿ. ಫಸ್ಟು ಇಲ್ಲಿ ನ್ಯಾಷನಲ್ ಇನ್ಕಮ್ನ ಅಕೌಂಟನ್ನು ಮಾಡ್ತಾಗ ಇಲ್ಲಿ ತುಂಬ ರೀತಿಯ ಚಾಲೆಂಜಸ್ ಬರ್ತಾ ಹೋಗುತ್ತೆ. ಏನೆಲ್ಲ ಚಾಲೆಂಜಸ್ ಬರುತ್ತೆ ಅನ್ನೋದನ್ನು ನಾವು ಒನ್ ಬೈ ಒನ್ ಅದನ್ನು ನಾವು ಡಿಸ್ಕಸ್ನ ಮಾಡ್ತಾ ಹೋಗುವ. ಮೊದಲನೇದಾಗಿ ಟ್ರಾನ್ಸ್ಫರ್ ಆಫ್ ಪೇಮೆಂಟ್ಸ್. ಫಸ್ಟ್ ಪಾಯಿಂಟು ಟ್ರಾನ್ಸ್ಫರ್ ಆಫ್ ಪೇಮೆಂಟ್ಸ್. ಇಲ್ಲಿ ಟ್ರಾನ್ಸ್ಫರ್ ಆಫ್ ಪೇಮೆಂಟ್ಸ್ ಅಂದರೆ ಗೌರ್ಮೆಂಟ್ಸು ಪಬ್ಲಿಕ್ಗೆ ಬೇರೆ ಬೇರೆ ರೂಪದಲ್ಲಿ ಅವರಿಗೆ ಸಮಥಿಂಗ್ ಬೆನಿಫಿಟ್ನ ಕೊಡ್ತೋಗುತ್ತೆ, ಪ್ರೊವೈಡ್ನ ಮಾಡ್ತೋಗುತ್ತೆ. ಅದು ಪೆನ್ಷನ್ ಸ್ಕೀಮ್ ಇರ್ಬೋದು, ಇಲ್ಲ ಸ್ಕಾಲರ್ಶಿಪ್ಸ್ ಇರ್ಬೋದು, ಬೇರೆ ಬೇರೆನ ಕೊಡ್ತಾ ಹೋಗುತ್ತೆ. ಅದನ್ನು ಎಕ್ಸಾಕ್ಟಾಗಿ ಅದನ್ನು ನ್ಯಾಷನಲ್ ಇನ್ಕಮ್ನ ಅಕೌಂಟ್ ಮಾಡುವಾಗ ಅದನ್ನು ಕ್ಯಾಲ್ಕುಲೇಟ್ ಮಾಡೋದು ತುಂಬ ಟಫ್ ಆದ ಒಂದು ಚಾಲೆಂಜಸ್ ಆಗಿರುತ್ತೆ ಸರ್ಕಾರಕ್ಕೆ. ಹಾಗಾಗಿ ನಾವು ಎಕ್ಸಾಕ್ಟಾಗಿ ನ್ಯಾಷನಲ್ ಇನ್ಕಮ್ಸ್ ಎಷ್ಟೇ ಇದೆ ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದು ಫಸ್ಟ್ನೇದಾಗಿರುತ್ತೆ. ಎರಡನೇದಾಗಿ ನಮಗೆ ಇನ್ಕಮ್ ಫ್ರಮ್ ಫಾರಿನ್ ಇನ್ಸ್ಟಿಟ್ಯೂಷನ್ಸ್ ಆರ್ ಫಾರ್ಮ್ಸ್ ಅಥವಾ ಫಾರಿನ್ ಗೌರ್ಮೆಂಟ್ಸ್ ನಮಗೆ ಹೊರದೇಶದಿಂದ ಏನು ಬರ್ತಾ ಹೋಗುತ್ತೆ ಸೋರ್ಸು, ಅದನ್ನು ಕೂಡ ಎಕ್ಸಾಕ್ಟಾಗಿ ನಮಗೆ ಕೌಂಟ್ ಮಾಡ್ಕೊಳಕ್ಕಾಗಲ್ಲ. ಇನ್ಕಮ್ ಫ್ರಮ್ ಫಾರಿನ್ ಫಾರ್ಮ್ಸು ಪೀಪಲ್ಸ್ ಆರ್ ಗೌರ್ಮೆಂಟ್ಸ್, ಅದು ಕೂಡ ನಮಗೆ ಒಂದು ಚಾಲೆಂಜಸ್ ಆಗಿದೆ. ಏಕೆಂದರೆ ರಾಷ್ಟ್ರೀಯ ಆದಾಯವನ್ನು ಲೆಕ್ಕಾಚಾರ ಮಾಡುವಾಗ ನಮಗೆ ಮೆಥಡ್ಸನ್ನು ನೋಡಿ, ಇನ್ಕಮ್ ಮೆಥಡ್ಸನ್ನು ನಾವು ಹೇಳ್ತಾ ಹೋದ್ವಿ. ರೆನ್ಯುಮರೇಷನ್ಸ್ ಆಫ್ ಆಲ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ಸ್ ಅಂತ. ಇಲ್ಲಿ ಫಾರಿನ್ನು ಇನ್ಸ್ಟಿಟ್ಯೂಷನಿಂದ ಅಥವಾ ಫಾರಿನ್ ಯಾವುದೋ ಪರ್ಸನ್ಸ್ಗಳು ಸಮಥಿಂಗ್ ಏಡನ್ನು ಕೊಡ್ತಾ ಹೋಗ್ತಾರೆ ಅಂತ ಅಂದ್ಕೊಳ್ಳಿ, ಇಲ್ಲ ಸರ್ಕಾರಗಳು ಬೇರೆ ಗೌರ್ಮೆಂಟ್ಸ್ಗಳು ಅಥವಾ ಬೇರೆ ದೇಶಗಳು ಸೊ ಯಾವುದ್ರ ರೂಪದಲ್ಲಿ ನಮಗೆ ಏಡನ್ನು ಕೊಡ್ತಾ ಹೋಗುತ್ತೆ ಅಂತ ಅಂದ್ಕೊಳ್ಳಿ. ಸೊ ಅದನ್ನು ನಾವು ಎಕ್ಸಾಕ್ಟಾಗಿ ಕೌಂಟ್ ಮಾಡಲಿಕ್ಕೆ ಕಷ್ಟ ಆಗ್ತಾ ಹೋಗುತ್ತೆ. ಹಾಗಾಗಿ ನ್ಯಾಷನಲ್ ಇನ್ಕಮ್ ಸಮ್ಟೈಮ್ ಎಕ್ಸಾಕ್ಟಾಗಿ ಹೇಳಲಿಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಾಗಿ ಇದು ಒಂದು ಚಾಲೆಂಜಸ್ ಆಗಿರುತ್ತೆ. ಆ್ಯಂಡು ಮೂರನೇದಾಗಿ ನಮಗೆ ಟ್ರೀಟ್ಮೆಂಟು ಆಫ್ ದಿ ಗೌರ್ಮೆಂಟ್ ಸರ್ವೀಸಸ್. ಸರ್ಕಾರ ಏನು ಬೇರೆ ಬೇರೆ ಹೆಂಗೆಲ್ಲ ಸರ್ವಿಸ್ನ ಕೊಡ್ತಾ ಹೋಗುತ್ತೆ. ಅದು ಡಿಫೆನ್ಸ್ ಇರ್ಬೋದು, ಪೊಲೀಸ್ ಇರ್ಬೋದು, ಲಾ ಆ್ಯಂಡ್ ಆರ್ಡರ್, ಈ ಥರ ಅಡ್ಮಿನಿಸ್ಟ್ರೇಷನ್ಸ್, ಈ ಥರ ಏನೋ ಡಿಫ್ರೆಂಟ್ ಸರ್ವಿಸ್ನೇನು ಪ್ರೊವೈಡ್ನ ಮಾಡ್ತಾ ಹೋಗುತ್ತೆ ದೇಶವನ್ನು ಪ್ರೊಟೆಕ್ಷನ್ ಮಾಡಲಿಕ್ಕಾಗಿ. ಹಾಗಾಗಿ ಸೊ ಅದನ್ನು ಕೂಡ ರಾಷ್ಟ್ರೀಯ ಆದಾಯದ ಲೆಕ್ಕಾಚಾರ ಮಾಡಲಿಕ್ಕಾಗಲ್ಲ. ಯಾಕೆ ಅಂತಂದರೆ ರೆನ್ಯುಮರೇಷನ್ಸ್ ಆಫ್ ಆಲ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಇಲ್ಲಿ ಯಾರೊಬ್ಬ ಎಂಪ್ಲಾಯಿ, ಗೌರ್ಮೆಂಟ್ ಎಂಪ್ಲಾಯ್ ಇದೆ ಅಂತ ಅಂದ್ಕೊಳ್ಳಿ, ಪಬ್ಲಿಕ್ ಸೆಕ್ಟರ್ಸಲ್ಲಿ ಕಾರ್ಯನಿರ್ವಹಿಸುವಂಥವ್ನು, ಡಿಫೆನ್ಸಲ್ಲಿ ಸೈನಿಕನಾಗಿ ಕಾರ್ಯನಿರ್ವಹಿಸುವಂಥವ್ರು, ಪೊಲೀಸ್ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುವಂಥವನು, ಇಲ್ಲೊಬ್ಬ ಆಡಳಿತ ಅಧಿಕಾರಿಗೆ ಕಾರ್ಯನಿರ್ವಹಿಸುವಂಥವನು. ಸೊ ಅವರ ಒಂದು ಆದಾಯ ಅದನ್ನು ನ್ಯಾಷನಲ್ ಇನ್ಕಮ್ ಸೇರಿಸ್ಬೇಕೋ ಇಲ್ಲ ಸೇರಿಸಬಾರ್ದು ಅನ್ನೋ ಒಂದು ಕ್ವಶನ್ಸ್ ರೈಸ್ ಆಗ್ತಾ ಹೋಗುತ್ತೆ. ಏಕೆಂದರೆ ಅದನ್ನು ಗೌರ್ಮೆಂಟೇ ಪ್ರೊವೈಡ್ ಮಾಡೋದ್ರಿಂದ ನ್ಯಾಷನಲ್ ಇನ್ಕಮ್ನ ಅಕೌಂಟ್ ಮಾಡುವಾಗ ಅದು ಕೂಡ ಒಂದು ದೊಡ್ಡ ಚಾಲೆಂಜಸ್ ಆಗಿರುತ್ತೆ. ಹಾಗಾಗಿ ನ್ಯಾಷನಲ್ ಇನ್ಕಮ್ನ ಅಕೌಂಟ್ ಮಾಡುವಾಗ ಈ ಥರದ ಅಂಶಗಳು ಕೂಡ ನಾವು ಏನು ಮಾಡಬೇಕಾಗುತ್ತೆ, ಸೊ ಗಮನ ಹರಿಸ್ಬೇಕಾಗುತ್ತೆ. ಆ್ಯಂಡು ನೆಕ್ಸ್ಟು ಜನರಲ್ ಪ್ರೈಸ್ ಲೆವೆಲ್ ಈಸ್ ಚೇಂಜಿಂಗ್. ಜನರಲ್ ಪ್ರೈಸ್ ಲೆವೆಲ್, ಈಗ ನ್ಯಾಷನಲ್ ಇನ್ಕಮ್ನ ಅಕೌಂಟ್ನ ಮಾಡ್ತೀವಿ ಅಂತ ನಿಮಗೆ ಹೇಳಿದ್ವಿ. ನಾಮಿನಲ್ ನ್ಯಾಷನಲ್ ಇನ್ಕಮ್ ಆ್ಯಂಡ್ ರಿಯಲ್ ನ್ಯಾಷನಲ್ ಇನ್ಕಮ್ ಅಂತ ಹೇಳ್ತಾ ಹೋಗ್ತೀವಿ ಅಂತ. ನಾಮಿನಲ್ ನ್ಯಾಷನಲ್ ಇನ್ಕಮ್ ಅಂತಂದರೆ ಪ್ರಿವೇಲಿಂಗು ಮಾರ್ಕೆಟ್ ಪ್ರೈಸಸ್ ಏನಿದೆ, ಕರೆಂಟ್ ಪ್ರೈಸಸ್ನ ಇಟ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ರಿಯಲ್ ಅಂತಂದರೆ ನಮಗೆ ಬೇಸ್ ಇಯರ್ ಪ್ರೈಸಸ್ನ ಇಟ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ ಅಂತ. ಇಲ್ಲಿ ಒಂದು ಮಾರ್ಚ್ ಮಂತಲ್ಲಿ ನಾವು ಏನಾದರೂ ನ್ಯಾಷನಲ್ ಇನ್ಕಮ್ನ ಅಕೌಂಟ್ನ ಮಾಡಿದ್ವಿ, ಅದು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ವಿ ಅಂತ ಅಂದ್ಕೊಳ್ಳಿ. ಆ ಇಯರ್ ಒಳಗಡೆ ಸೊ ಅದು ಮಂತ್ಲಿ ಅಥವಾ ಒಂದು ಟರ್ಮ್ಸ್ ಒಂದ್ಸತಿ ಅದು ಪ್ರೈಸಸ್ ಚೇಂಜಸ್ ಆಗ್ತಿರುತ್ತೆ ಅಂತ ಅಂದ್ಕೊಳ್ಳಿ. ಅವಾಗ ಯಾವ ಪ್ರೈಸಿಂದ ನಾವು ನ್ಯಾಷನಲ್ ಇನ್ಕಮ್ನ ಅಕೌಂಟ್ನ ಮಾಡಬೇಕು ಅಂತ ಕ್ವಶನ್ ಆಗ್ತಾ ಹೋಗುತ್ತೆ. ಯಾಕೆಂದರೆ ಬಿಗಿನಿಂಗ್ ಆಫ್ ದಿ ಫೈನಾನ್ಷಿಯಲ್ ಇಯರು ತುಂಬ ಪ್ರೈಸ್ ಜಾಸ್ತಿ ಇದ್ದು, ಎಂಡ್ ಆಫ್ ದಿ ಫೈನಾನ್ಷಿಯಲ್ ಪ್ರೈಸಸ್ ಏನಾದ್ರು ತುಂಬ ಕಡಿಮೆ ಇದ್ದರೆ
ಮತ್ತು ಮಿಡಲ್ಲು ಅದು ತುಂಬ ಫ್ಲಕ್ಟುವೇಷನ್ಸ್ ಆಗ್ತಿದ್ರೆ ನಾವು ಎಕ್ಸಾಕ್ಟಾಗಿ ಯಾವ ಒಂದು ಪ್ರೈಸಸ್ನ ಇಟ್ಕೊಂಡು ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದು ಟಫ್ ಆಗ್ತಾ ಹೋಗುತ್ತೆ. ಹಾಗಾಗಿ ಇದು ಒಂದು ಚಾಲೆಂಜಸ್ ಅಂತ ಹೇಳ್ತಾ ಹೋಗ್ತೀವಿ. ಚೇಂಜಿಂಗು ಜನರಲ್ ಪ್ರೈಸ್ ಲೆವೆಲ್ ಇದು ಮೋಸ್ಟ್ ಇಂಪಾರ್ಟೆಂಟ್ ಆದ ಒಂದು ಅಂಶ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಇಲ್ಲಿ ಪ್ರೊಡಕ್ಷನ್ಸ್ ಫಾರ್ ದಿ ಸೆಲ್ಫ್ ಕನ್ಸಂಪ್ಷನ್ಸ್, ಏನೋ ಪ್ರೊಡಕ್ಷನ್ ಫಾರ್ ಸೆಲ್ಫ್ ಕನ್ಸಂಪ್ಷನ್ಸ್. ಇಲ್ಲಿ ಮೇಜರ್ ಆದ ಒಂದು ಪ್ರಾಬ್ಲಮ್ ಏನಂದರೆ, ನಮಗೆ ನ್ಯಾಷನಲ್ ಇನ್ಕಮ್ನ ಅಕೌಂಟ್ ಮಾಡುವಾಗ ನಮಗೆ ಏನೆಲ್ಲ ಔಟ್ಪುಟ್ಟು ಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ, ಅದು ಮಾರ್ಕೆಟ್ ಪ್ರೈಸ್ ಏನಿದೆ, ಅದು ಎಷ್ಟು ಸೆಲ್ ನಾವು ಮಾಡ್ತಾ ಹೋಗ್ತೇನೆ ಅದನ್ನು ಆಧಾರ ಇಟ್ಕೊಂಡು ನಾವು ಕೌಂಟ್ ಮಾಡ್ತಾ ಹೋಗ್ತೀವಿ. ಇಲ್ಲಿ ಪ್ರಾಬ್ಲಮ್ ಏನಂದರೆ, ಎಷ್ಟು ಪರ್ಸನ್ಸ್ಗಳು ಇಲ್ಲ ರೈತ ಇರ್ಬೋದು, ಮೀನ್ಸ್ ಇಲ್ಲ ಹೋಮ್ ಮೇಕರ್ಸ್ ಮನೇಲಿ ಅವರ ಗಾರ್ಡನಲ್ಲಿ ಸಮಥಿಂಗು ಬೇಕಾದಂತಹ ಫುಡ್ನ ಅವರು ಬೆಳ್ಕೊಳ್ತಾ ಹೋಗ್ತಾರೆ ಅಂತ ಅಂದ್ಕೊಳ್ಳಿ. ಸೊ ಅದನ್ನು ಸರ್ಕಾರದ ಒಂದು ಗಮನಕ್ಕೆ ಅದು ತರೋದಿಲ್ಲ, ಎಷ್ಟು ಉತ್ಪಾದನೆ ಆಗಿದೆ, ಎಷ್ಟು ಮಾರ್ಕೆಟ್ ಪ್ರೈಸ್ ಅಂತ ಗೊತ್ತಾಗೋದಿಲ್ಲ. ಹಾಗಾಗಿ ಸೊ ಅದನ್ನು ಕೂಡ ನಾವು ನ್ಯಾಷನಲ್ ಇನ್ಕಮ್ನ ಸೇರಿಸೋಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಾಗಿ ಅದು ಒಂದು ದೊಡ್ಡ ಪ್ರಾಬ್ಲಮ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಏಕೆಂದರೆ ರಿಯಲಿಸ್ಟಾಗಿ ಪ್ರೊಡಕ್ಷನ್ಸ್ ಒಂದಾಗಿದೆ, ಬಟ್ ನ್ಯಾಷನಲ್ ಇನ್ಕಮ್ನ ಅಕೌಂಟ್ ಮಾಡುವಾಗ ಅದನ್ನು ನಾವು ಸೇರಿಸಲಿಕ್ಕೆ ಕಷ್ಟ ಆಗ್ತಾ ಹೋಗುತ್ತೆ. ಹಾಗಾಗಿ ಅದು ಒಂದು ಚಾಲೆಂಜಸ್ ಅಂತ ಹೇಳ್ತಾ ಹೋಗ್ತೀವಿ. ಆ್ಯಂಡ್ ಇನ್ನೊಂದು ಇನ್ಕಮ್ ಫ್ರಮ್ ದಿ ಇಲ್ಲಿಗಲ್ ಆಕ್ಟಿವಿಟೀಸ್. ಫಾರ್ ಎಕ್ಸಾಂಪಲ್, ನಮಗೆ ಯಾವುದೇ ಒಂದು ಕಮಾಡಿಟೀಸ್ ಇದೆ ಅಂದರೆ ಅದಕ್ಕೆ ಒಂದು ಪ್ರೈಸಸ್ ಇರುತ್ತೆ. ಇಲ್ಲಿ ಸಮಥಿಂಗು ಎಕಾನಮಿಗೆ ಇನ್ಕಮ್ ಜನ್ರೇಟ್ ಆಗ್ತಾ ಹೋಗುತ್ತೆ, ಬರೀ ಲೀಗಲ್ ಆಗಿಲ್ಲ ಇಲ್ಲೀಗಲ್ ಆಗ್ತಾ ಹೋಗುತ್ತೆ. ಸಮಥಿಂಗ್ ಮಾಫಿಯಾಗಳು ಇಲ್ಲ ಕೆಲವು ಸರ್ಕಾರ ಅದು ಏನು ಪರ್ಮಿಷನ್ಸ್ ಇದೆ ಲೈಸೆನ್ಸ್ ಇದ್ದಲೇ ಬೆಳೆಯುವಂಥ ಕೆಲವು ಔಟ್ಪುಟ್ಸ್ ಇರುತ್ತೆ, ಕೆಲವು ಗೂಡ್ಸ್ಗಳು ಇರುತ್ತೆ. ಸೊ ಇದನ್ನು ಪ್ರೊಡ್ಯೂಸ್ನ ಮಾಡ್ತಾ ಹೋಗ್ತಾರೆ. ಫಾರ್ ಎಕ್ಸಾಂಪಲ್ ಗಾಂಜಾ ಇರ್ಬೋದು, ಬೇರೆ ಬೇರೆದನ್ನ ಸೊ ರೈತನ ಬೆಳೀತಾ ಹೋಗ್ಬೋದು ಸರ್ಕಾರಕ್ಕೆ ಗೊತ್ತಾಗ್ದಾಗೆ. ಇನ್ನು ಬ್ರೌನ್ ಶುಗರ್ಸ್ ಈ ಥರದ ಎರಾಯಿನ್ಸ್ ಈ ಥರದನ್ನ ಸೊ ಸರ್ಕಾರಕ್ಕೆ ಗೊತ್ತಿಲ್ಲದಂಗೆ ಎಕಾನಮಿ ಟರ್ನ್ ಓವರ್ನ ಮಾಡ್ತಾ ಹೋಗೋದು, ಅದನ್ನು ಸೆಲ್ಲಿಂಗ್ನ ಮಾಡ್ತಾ ಹೋಗ್ಬೋದು. ಈ ಥರದ್ದು ಏನು ಬರುತ್ತೆ ಸೊ ಅದು ನಮಗೆ ಸರ್ಕಾರಕ್ಕೆ ಅದು ಲೆಕ್ಕ ಸಿಗ್ತಾ ಹೋಗಲ್ಲ. ಎಷ್ಟು ಆಗಿದೆ, ಸೊ ಅದು ಎಷ್ಟು ಔಟ್ಪುಟ್ ಆಗಿದೆ, ಎಷ್ಟು ಮಾರ್ಕೆಟ್ ವ್ಯಾಲ್ಯೂ ಅಂತಾಗಿ ಈ ಇಲ್ಲಿಗಲ್ ಆಕ್ಟಿವಿಟೀಸಿಂದ ಬಂದಂಥ ಇದೇನಾಗಿದೆ ಇದು ನಮಗೆ ಸರಿಯಾಗಿ ಸಿಗ್ತಾ ಹೋಗಲ್ಲ. ಇದು ಕೂಡ ಒಂದು ಟಫ್ ಆಗಿರುವಂಥದ್ದು. ಅಂಡ್ ಪ್ರಾಬ್ಲಮ್ಸು ಆಫ್ ಡಬಲ್ ಕೌಂಟಿಂಗ್. ಇಲ್ಲಿ ಮೇಜರ್ ಆದ ಒಂದು ಪ್ರಾಬ್ಲಮ್ ಏನಂದರೆ, ಸಮಥಿಂಗು ಕನ್ಫ್ಯೂಷನ್ಸ್ ಬಿಟ್ವೀನ್ ಇಂಟರ್ಮೀಡಿಯೇಟ್ ಗೂಡ್ಸ್ ಆ್ಯಂಡ್ ಫೈನಲ್ ಗೂಡ್ಸ್. ನೀವು ಹೇಳಿದ್ದೀವಿ ಶುಗರ ಏನಾದರೂ ಮನೆಯಲ್ಲಿ ಯೂಸ್ ಮಾಡಿಕೊಂಡ್ರೆ ಅದು ಫೈನಲ್ ಗೂಡ್ಸ್ ಆಗ್ತಾ ಹೋಗುತ್ತೆ. ಸೇಮ್ ಶುಗರ್ನ ಏನಾದರೂ ಅದನ್ನು ಹೋಟೆಲ್ ಉದ್ಯಮದಲ್ಲಿ ಅದನ್ನು ಮಾಡ್ತಾ ಹೋದ್ರೆ ಅದು ಇಂಟರ್ಮೀಡಿಯೇಟ್ ಗೂಡ್ಸ್ ಆಗ್ತಾ ಹೋಗುತ್ತೆ. ಇಲ್ಲಿ ಸಮಥಿಂಗ್ ಕ್ವಶನ್ಸ್ ರೈಸ್ ಆಗ್ತಾ ಹೋಗುತ್ತೆ. ನಾವು ಈ ಥರದ ಕೆಲವು ಕಮಾಡಿಟೀಸನ್ನು ಅದನ್ನು ಇಂಟರ್ಮೀಡಿಯೇಟ್ ಗೂಡ್ಸ್ ಫೈನಲ್ ಗೂಡ್ಸ್ ಅಂತ ನಾವು ಕ್ಲಾಸಿಫಿಕೇಷನ್ಸ್ ಮಾಡೋದೊಂದು ಚಾಲೆಂಜಸ್ ಆಗಿರುತ್ತೆ, ದೊಡ್ಡ ಟಫ್ ಆಗಿರುತ್ತೆ. ಈಗೇನು ಪರ್ಪೋಸು ಯಾವ ಪರ್ಪೋಸ್ ಯೂಸ್ ಮಾಡ್ತಿದ್ರೆ ಸಮಥಿಂಗ್ ಅದು ಮತ್ತೆ ಅಗೇನು ಬೇರೆ ಮತ್ತು ಬೇರೆ ಪರ್ಪೋಸ್ಗೆ ಯೂಸ್ ನಾವು ಮಾಡ್ತಾ ಹೋಗ್ಬೋದು. ಸೆಲ್ಫ್ ಕನ್ಸಂಪ್ಷನ್ಸ್ಗೆ ಯೂಸ್ ಮಾಡ್ಕೊಂಡೋದು ಅಗೇನು ಮತ್ತೆ ಹೋಗಿ ಮಾರಾಟವನ್ನು ಮಾಡ್ತಾ ಹೋಗ್ಬೋದು. ಮನೆಯಲ್ಲಿ ಕೂಡ ಸೆಲ್ಫ್ ಕನ್ಸಂಪ್ಷನ್ಗೆ ಅದು ಪ್ರೊಡ್ಯೂಸ್ ಮಾಡೋದು ಅಗೇನು ಮತ್ತೆ ಹೋಗಿ ಮಾರಾಟವನ್ನು ಮಾಡ್ತಾ ಹೋಗ್ಬೋದು. ಆ್ಯಂಡ್ ಹೋಟೆಲಲ್ಲಿ ಏನು ಪ್ರೊಡ್ಯೂಸ್ ಮಾಡ್ತಾ ಹೋಗ್ತಾರೆ ಏನು ವಸ್ತುಗಳನ್ನು ಶುಗರ್ನಿಂದ ಏನು ಮ್ಯಾನುಫ್ಯಾಕ್ಚರ್ ಆಗ್ತಾ ಹೋಗುತ್ತೆ ಅದನ್ನು ಕೂಡ ಅಗೇನ್ಸ್ ಅಲ್ಲಿರುವಂಥ ಸ್ಟಾಫ್ಸು ಎಂಪ್ಲಾಯಿಗಳು ಅದನ್ನು ಸೆಲ್ಫ್ ಕನ್ಸಂಪ್ಷನ್ಗೆ ಬಳಕೆ ಮಾಡ್ತಾ ಹೋಗ್ಬೋದು. ಹಾಗಾಗಿ ಶುಗರ್ನ ಇಂಟರ್ಮೀಡಿಯೇಟ್ಸ್ ಆಗಿ ಬಳಸಬೇಕಾ ಇಲ್ಲ ಫೈನಲ್ ಗುಡ್ಸ್ ಆಗಿ ಬಳಸಬೇಕಾ ಅಂತ ಈ ಥರದ ಕೆಲವು ಕನ್ಫ್ಯೂಷನ್ಸ್ ಕೆಲವು ಕೇಸಸಲ್ಲಿ ಬರ್ತಾ ಹೋಗುತ್ತೆ. ಹಾಗಾಗಿ ಅದು ಒಂದು ದೊಡ್ಡ ಚಾಲೆಂಜಸ್ ಅಂತ ನಾವು ಹೇಳ್ತಾ ಹೋಗ್ತೀವಿ. ಹಾಗಾಗಿ ಇದನ್ನು ಕೂಡ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಈ ಥರದ ಮೆನಿ ಚಾಲೆಂಜಸ್ಗಳು ಏನಿದೆ ಅದು ನಮಗೆ ನ್ಯಾಷನಲ್ ಇನ್ಕಮ್ನ ಅಕೌಂಟ್ ಮಾಡುವಾಗ ನಮಗೆ ಬೇಸ್ನ ಮಾಡಬೇಕಾಗುತ್ತೆ. ಹಾಗಾಗಿ ಇಷ್ಟೆಲ್ಲ ಅಂಶಗಳನ್ನು ನಾವು ಗಮನದಲ್ಲಿ ಇಟ್ಕೊಂಡು ನ್ಯಾಷನಲ್ ಇನ್ಕಮ್ನ ನಾವು ಅಕೌಂಟ್ ಮಾಡಬೇಕಾಗುತ್ತೆ. ಒಂದು ವೇಳೆ ಸೊ ಇದನ್ನು ನಾವು ಕ್ಯಾಲ್ಕುಲೇಟ್ನ ಮಾಡುವಾಗ ಇದರ ಏನೆಲ್ಲ ಕೆಲವು ಪ್ರೊಸೆಸ್ ಇದೆ, ಏನೆಲ್ಲ ಡಿಫಿಕಲ್ಟೀಸ್ ಇದೆ ಅದನ್ನು ನಾವು ಅವಲೋಕನ ಮಾಡ್ಕೊಂಬಿಟ್ಟು ಅದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಸೊ ನಮಗೆ ನ್ಯಾಷನಲ್ ಇನ್ಕಮ್ಸು ನಮಗೆ ಎಕ್ಸಾಕ್ಟಾಗಿ ಬರ್ತೋಗುತ್ತೆ. ಇದು ಫಸ್ಟ್ನೇ ಒಂದು ಕಾನ್ಸೆಪ್ಟ್ ಆಗಿರುವಂಥದ್ದು. ನೆಕ್ಸ್ಟು ಇನ್ನೊಂದು ಮೇಜರ್ ಆದ ಒಂದು ಕಾನ್ಸೆಪ್ಟ್ ಇದೆ, ಅದನ್ನು ನ್ಯಾಷನಲ್ ಇನ್ಕಮ್ ಆ್ಯಂಡ್ ವೆಲ್ಫೇರ್. ನಮಗೇನು ಎಕನಾಮಿಸ್ಟ್ಗಳು ಏನು ಬರ್ತಾ ಹೋಗ್ತಾರೆ, ನಮಗೆ ನಿಯೋ ಕ್ಲಾಸಿಕಲ್ ಎಕನಾಮಿಸ್ಟ್ ಅಂಡ್ ಕ್ಲಾಸಿಕಲ್ ಎಕನಾಮಿಸ್ಟ್ಗಳು, ನಮಗೆ ಎಲ್ಲ ಕ್ಲಾಸಿಕಲ್ ಆ್ಯಂಡ್ ನಿಯೋ ಕ್ಲಾಸಿಕಲ್ ಎಕನಾಮಿಸ್ಟ್ಗಳು ಏನು ನಮಗೆ ಹೇಳ್ತಾ ಆರ್ಗ್ಯೂ ಮಾಡ್ತಾ ಹೋಗ್ತಾರೆ ಅಂದರೆ ACPಗೂ ಸೇರಿದಾಗೆ, ಜೆರಿಕ್ಸು ಸೇರಿದಾಗೆ, ಆಲ್ಫ್ರೆಡ್ ಮಾರ್ಷಲ್ ಸೇರಿದಾಗೆ ನಮಗೆ ನ್ಯಾಷನಲ್ ಇನ್ಕಮ್
ಆ್ಯಂಡ್ ವೆಲ್ಫೇರ್ ನಡುವೆ ತುಂಬ ಒಂದು ಸಂಬಂಧ ಇದೆ, ಒಂದು ರಿಲೇಷನ್ಶಿಪ್ ಇದೆ. ನ್ಯಾಷನಲ್ ಇನ್ಕಮ್ ಇನ್ಕ್ರೀಸ್ ಆಗ್ತಾ ಹೋದರೆ, ರೈಸ್ ಆಗ್ತಾ ಹೋದರೆ ಆಟೋಮೆಟಿಕಲಿ ವೆಲ್ಫೇರ್ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಅದರ ಅರ್ಥ ವೆಲ್ಫೇರ್ಗೂ ನ್ಯಾಷನಲ್ ಇನ್ಕಮ್ಗೂ ಸಂಬಂಧ ಇದೆ ಅಂತ. ಅವ್ರು ಯಾವ ಆಧಾರ ಇಟ್ಕೊಂಡು ಹೇಳ್ತಾರೆ ಅಂದರೆ, ನ್ಯಾಷನಲ್ ಇನ್ಕಮ್ ಇನ್ಕ್ರೀಸ್ ಆದಾಗ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆವಾಗ ಸರ್ಕಾರಗಳು ಪೀಪಲ್ಸಿಗೆ ಬೇಕಾದಂಥ ಎಲ್ಲ ರೀತಿಯಾದ ಫೆಸಿಲಿಟೀಸನ್ನ ಪ್ರೊವೈಡ್ನ ಮಾಡ್ತಾ ಹೋಗ್ತಾರೆ. ರಾಷ್ಟ್ರೀಯ ಆದಾಯ ಜಾಸ್ತಿ ಇದೆ ಅಂತ ಅಂದಾಗ ಬೇಕಾದ ಇನ್ಫ್ರಾಸ್ಟ್ರಕ್ಚರ್ಸ್ನ ಕೊಡ್ತಾ ಹೋಗ್ತಾರೆ. ಎಜುಕೇಷನ್ ಸರ್ವೀಸಸ್ನ ಪ್ರೊವೈಡ್ನ ಮಾಡ್ತಾ ಹೋಗ್ತಾರೆ. ಹೆಲ್ತ್ ಸರ್ವೀಸನ್ನ ಪ್ರೊವೈಡ್ ಮಾಡ್ತಾ ಹೋಗ್ತಾರೆ. ಟ್ರಾನ್ಸ್ಪೋರ್ಟೇಷನ್ಸ್, ಕಮ್ಯುನಿಕೇಷನ್ಸ್, ಬೇಕಾದ ಡಿಫೆನ್ಸು, ಲ್ಯಾಂಡ್ ಆರ್ಟ್ಸ್ ಏನೆಲ್ಲ ರೀತಿಯ ಫೆಸಿಲಿಟೀಸನ್ನು ಪ್ರೊವೈಡ್ನ ಮಾಡ್ತಾ ಹೋಗ್ತಾರೆ. ಆ್ಯಂಡ್ ಆಟೋಮೆಟಿಕಲಿ ಅವರ ಅವರ ವೆಲ್ಫೇರು ಏನಿದೆ ವೆಲ್ಫೇರ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಬಟ್ ಕೆಲವು ಕೇಸಸ್ ನ್ಯಾಷನಲ್ ಇನ್ಕಮ್ ಇನ್ಕ್ರೀಸ್ ಆದರೂ ಕೂಡ ನಮಗೆ ವೆಲ್ಫೇರ್ ಇನ್ಕ್ರೀಸ್ ಆಗಲ್ಲ. ಅದಕ್ಕೆ ಹಲವು ಕಾರಣಗಳು ಬರ್ತಾ ಹೋಗುತ್ತೆ. ಏಕೆಂತಂದರೆ ನಾವು ನೋಡ್ತಿರ್ತೀವಿ, ನ್ಯಾಷನಲ್ ಇನ್ಕಮ್ ಅಂತಂದಾಗ ಜನರಲ್ಲಾಗಿ ನಾವು ಹೇಳುವಂಥದ್ದು ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ GDP ಅಂತ ಹೇಳ್ತಾ ಹೋಗ್ತೀವಿ. ನ್ಯಾಷನಲ್ ಇನ್ಕಮ್ ಅಂತಂದಾಗ ಇಲ್ಲಿ ಒಂದು ದೇಶದ GDP ತುಂಬ ಜಾಸ್ತಿ ಇದೆ. ಬಟ್ ಅಲ್ಲಿ ಪೀಪಲ್ಸ್ ಏನಾದರೂ ಪೂರ್ ಆಗಿರ್ತಾರೆ, ಕೆಲವು ಪೀಪಲ್ಸ್, ಸಮ್ ಪರ್ಸೆಂಟ್ ಆಫ್ ಪೀಪಲ್ಸ್ ಏನು ಪೂರ್ ಕಂಡೀಷನ್ಸಲ್ಲಿ ಇರ್ತಾನೆ ಅಂತ ಅಂದಾಗ, ಸೊ ನ್ಯಾಷನಲ್ ಇನ್ಕಮ್ ಇದೆ ಜಾಸ್ತಿ ಇದೆ ಅಂತಂದಾಗ ವೆಲ್ಫೇರ್ ಜಾಸ್ತಿ ಇದೆ ಅಂತ ಹೇಳಲಿಕ್ಕೆ ಸಾಧ್ಯವಾಗೋದಿಲ್ಲ. ಏಕೆಂದರೆ ಆ ರಾಷ್ಟ್ರೀಯ ಆದಾಯ ನಾವೇನು ಅಲ್ಲಿ ರಿಚ್ ಪೀಪಲ್ಸ್, ಪೂರ್ ಪೀಪಲ್ಸ್ ಎಲ್ಲನೂ ಕೂಡ ನಾವು ಕನ್ಸಿಡರ್ ಮಾಡ್ತಾ ಕೂತ್ಕೊಂಡಿದ್ವಿ. ಹಾಗಾಗಿ ಸೊ ಅದನ್ನು ಆಧಾರ ಇಟ್ಕೊಂಡು ಎಲ್ಲ ಪೀಪಲ್ಸ್ ಕೂಡ ರಿಚ್ ಆಗಿದ್ದಾರೆ ಅಂತ ಹೇಳಲಿಕ್ಕೆ ಸಾಧ್ಯವಾಗೋದಿಲ್ಲ. ಕೆಲವು ಪೀಪಲ್ಸ್ ಅವರಿಗೆ ಒಂದು ಹೊತ್ತಿನ ಊಟನೂ ಕೂಡ ಇರೋದಿಲ್ಲ. ಹಾಗಾಗಿ ನಮಗೆ ನ್ಯಾಷನಲ್ ಇನ್ಕಮ್ ಏನಿದೆ, ಇನ್ಕಮ್ ಇನ್ಕ್ರೀಸ್ ಆದಾಗ ನಾವು ವೆಲ್ಫೇರ್ ಇನ್ಕ್ರೀಸ್ ಆಗಿದೆ ಅಂತ ಹೇಳಲಿಕ್ಕೆ ನಾವು ಸಾಧ್ಯ ಆಗೋದಿಲ್ಲ. ಹಾಗಾಗಿ ಈ ಕೆಲವು ಅಂಶಗಳನ್ನು ಆಧಾರ ಇಟ್ಕೊಂಡು ನಾವು ಇದನ್ನು ನ್ಯಾಷನಲ್ ಇನ್ಕಮ್ಗೂ ಮತ್ತು ವೆಲ್ಫೇರ್ಗೂ ಸಂಬಂಧ ಇಲ್ಲ ಅಂತ ನಾವು ಹೇಳ್ತಾ ಹೋಗ್ಬೋದು. ಅವು ಯಾವೆಲ್ಲ ಅಂಶಗಳು ಅಂತಂದರೆ, ಏನೆಲ್ಲ ರೀಸನ್ಸ್ಗಳಿದೆ ನ್ಯಾಷನಲ್ ಇನ್ಕಮ್ ಇನ್ಕ್ರೀಸ್ ಆದರೆ ವೆಲ್ಫೇರ್ ಯಾಕೆ ಇನ್ಕ್ರೀಸ್ ಆಗೋದಿಲ್ಲ, ಏನೆಲ್ಲ ಸಮಥಿಂಗು ಬೇರೆ ಇರುವಂಥದ್ದು, ನ್ಯಾಷನಲ್ ಇನ್ಕಮು ಜಾಸ್ತಿ ಆದರೆ ವೆಲ್ಫೇರ್ ಯಾಕೆ ಜಾಸ್ತಿ ಆಗಲ್ಲ ಅಂತ ಹೇಳಲಿಕ್ಕೆ ಅಂತ ಅಂದಾಗ, ಮೊದಲನೇದು ಫಸ್ಟ್ನೇ ಒಂದು ಇಂಪಾರ್ಟೆಂಟ್ ಆದ ಪಾಯಿಂಟ್ಸ್ ಇದೆ, ಅನ್ಈಕ್ವಲ್ ಡಿಸ್ಟ್ರಿಬ್ಯೂಷನ್ಸ್ ಆಫ್ wealth. The first two major importance ಒಂದು ಅಂಶ ಏನಂತಂದರೆ ಅನ್ಈಕ್ವಲ್ ಡಿಸ್ಟ್ರಿಬ್ಯೂಷನ್ಸ್ ಆಫ್ ವೆಲ್ತ್. ನ್ಯಾಷನಲ್ ಇನ್ಕಮ್ ಬರೀ ಇರುವಂಥ ಎಲ್ಲ ಪೀಪಲ್ಸ್ ಇನ್ಕಮ್ಸನ್ನು ಈಕ್ವಲ್ ಆಗಿ ಇಂಡಿಕೇಟ್ನ ಮಾಡ್ತಾ ಹೋಗಲ್ಲ. ಓವರಾಲ್ ಅಗ್ರಿಗೇಟ್ಸ್ ಔಟ್ಪುಟ್ಟು ಅದರ ಒಂದು ವ್ಯಾಲ್ಯೂಸ್ ಏನಿರೋದನ್ನು ಅದು ಇಂಡಿಕೇಟ್ನ ಮಾಡ್ತಾ ಹೋಗುವಂಥದ್ದು. ಐದಾರು ವಿಚ್ ಗೂಡ್ಸ್ ಆರ್ ರಿಡ್ಯೂಸ್ಡ್ ಬೈ ದಿ ರಿಚ್ ಪೀಪಲ್ಸ್ ಆರ್ ಕಾಮನ್ ಪೀಪಲ್ಸ್, ಅದು ಯಾವುದರಿಂದಲೂ ಬಂದಿರ್ಬೋದು. ಹಾಗಾಗಿ ಅದ್ರ ವ್ಯಾಲ್ಯೂಸ್ ಮಾತ್ರ ಕನ್ಸಿಡರ್ನ ಮಾಡ್ತಾ ಹೋಗ್ತೀವಿ. ಇಲ್ಲಿ ನಾವು ನೋಡ್ತಾ ಹೋದಾಗ ರಿಚ್ ಪೀಪಲ್ಸ್ ಕಾಂಟ್ರಿಬ್ಯೂಷನ್ ತುಂಬ ಇದೆ, ಪೂರ್ ಪೀಪಲ್ಸ್ ಕಾಂಟ್ರಿಬ್ಯೂಷನ್ಸ್ ಏನೂ ಇರೋದಿಲ್ಲ. ಆ ದೇಶದ ಇನ್ಕಮ್ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಅಂತ ಅಂದಾಗ ನಾವು ಆ ದೇಶವನ್ನು ಡೆವಲಪ್ಡ್ ನೇಷನ್ಸನ್ನು ಕನ್ಸಿಡರ್ ಮಾಡಿದ್ರೆ ಆ ದೇಶದಲ್ಲಿ ವೆಲ್ಫೇರ್ ಇದೆ ಅಂತ ನಾವು ಕೇಳ್ತಾ ಹೋದಾಗ ವೆಲ್ಫೇರ್ ಇರೋದಿಲ್ಲ. ಕಾರಣ ಅಂತಂದರೆ ಅಲ್ಲಿ ತುಂಬ ಪೀಪಲ್ಸ್, ಒಂದು 20% 25% ಆಫ್ ಪೀಪಲ್ಸು ಏನಾದರೂ ಪೂರ್ ಕಂಡೀಷನ್ಸಲ್ಲಿದ್ದಾರೆ ಅಂದರೆ ಅಲ್ಲಿ ನ್ಯಾಷನಲ್ ಇನ್ಕಮ್ ಜಾಸ್ತಿ ಆದರೂ ಕೂಡ ಅವರ ವೆಲ್ಫೇರ್ ಜಾಸ್ತಿ ಆಗಿರೋದಿಲ್ಲ. ಅವರಿಗೆ ಯಾವಾಗ ಅವರು ಮೀನ್ಸ್ ಪೂರ್ ಕಂಡೀಷನ್ಸಲ್ಲಿದ್ದಾರೆ, ಅವರು ಅನ್ಎಂಪ್ಲಾಯ್ಡ್ ಆಗಿರ್ತಾರೆ, ಅವರಿಗೆ ಬೇಸಿಕ್ ನೀಡ್ಸನ್ನು ಫಿಲ್ಫಿಲ್ನ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗೋದಿಲ್ಲ, ಅವರ ಎಜುಕೇಷನ್ ಸರ್ವೀಸಸ್ ಸಿಗಲ್ಲ ಆ್ಯಂಡ್ ಹೆಲ್ತ್ ಸರ್ವಿಸ್ ಸಿಕ್ಕಿರೋದಿಲ್ಲ. ಅವರು ಏನು ಮ್ಯಾನ್ ಪವರ್ನ ಎಕನಾಮಿಕ್ ಆಕ್ಟಿವಿಟೀಸನ್ನು ಕರೆಕ್ಟಾಗಿ ಬಳಕೆ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಾಗಿ ಅವರ ಒಂದು ಸೋಷಿಯಲ್ ಕಂಡೀಷನ್ಸು, ಕಲ್ಚರಲ್ ಕಂಡೀಷನ್ಸ್ ಆ್ಯಂಡ್ ಎಕಾನಮಿಕ್ ಕಂಡೀಷನ್ಸ್, ಈ ಥರ ಬೇರೆ ಬೇರೆ ಆ್ಯಂಗಲಲ್ಲಿ ಏನಿದೆ ಅವರ ಒಂದು ಸ್ಥಿತಿಗತಿಗಳು, ಅದನ್ನು ನಾವು ಎಕ್ಸಾಕ್ಟಾಗಿ ಅದು ಉತ್ತಮವಾಗಿದೆ ಅಂತ ಹೇಳಲಿಕ್ಕೆ ಸಾಧ್ಯವಾಗೋದಿಲ್ಲ. ವೆಲ್ಫೇರ್ ಅಂದರೆ ಏನಂದರೆ ಪೀಪಲ್ಸು ನಾಟ್ ಇವನ್ ಎಕಾನಮಿಕ್ ಕಂಡೀಷನ್ಸ್, ಅವರು ಸೋಷಿಯಲಿ, ಕಲ್ಚರಲಿ ಆ್ಯಂಡ್ ಪೊಲಿಟಿಕಲಿ ಅವರೇನಾದರೂ ಇಂಪ್ರೂವ್ಮೆಂಟ್ಸ್ ಇದ್ದಾರೆ, ಅವರಿಗೆ ಒಂದು ಒಳ್ಳೆಯ ಅವಕಾಶಗಳಿದೆ, ಅವರು ಯಾವುದೇ ಒಂದು ರೆಸ್ಟ್ರಿಕ್ಷನ್ಸ್ ಇದ್ದಲೇ, ಯಾವುದೇ ಬ್ಯಾರಿಯರ್ಸ್ ಇದ್ದಲೇ ಮುಕ್ತವಾಗಿ ಬದುಕುವಂಥ ಒಂದು ಅವಕಾಶ ಇದೆ ಅಂತಂದಾಗ ನಾವು ವೆಲ್ಫೇರ್ ಅಂತ ಕರಿತಾ ಹೋಗ್ತೀವಿ. ಇಲ್ಲಿ ಪ್ರಾಬ್ಲಮ್ಸ್ ಏನಂದರೆ ಈ ಥರ ಕೇಸಸ್ ಇದ್ದಾಗ ನಾವು ಅಲ್ಲಿ ವೆಲ್ಫೇರ್ ಇರೋದಿಲ್ಲ, ಬರೀ ಶ್ರೀಮಂತರು ಮಾತ್ರ ಕೆಲವು ಇರ್ತಾರೆ, ಬಡವರು ಮಾತ್ರ ಕೆಲವು ಇರ್ತಾರೆ. ಹಾಗಾಗಿ ಸೊ ಇದು ನಮಗೆ ದೊಡ್ಡದೊಂದು ಪ್ರಾಬ್ಲಮ್ ಆಗಿರುತ್ತೆ, ಏನು ಅನ್ಈಕ್ವಲ್ ಡಿಸ್ಟ್ರಿಬ್ಯೂಷನ್ಸ್ ಆಫ್ ವೆಲ್ತ್. ಆ್ಯಂಡ್ ಸೆಕೆಂಡ್, ಇಲ್ಲಿ ನಾನ್ ಮಾನಿಟರಿ ಎಕ್ಸ್ಚೇಂಜ್ ಅಂತ ಹೇಳ್ತಾ ಹೋಗ್ತೀವಿ. ನಾನ್ ಮಾನಿಟರಿ ಎಕ್ಸ್ಚೇಂಜ್
ನಮಗೆ ನ್ಯಾಷನಲ್ ಇನ್ಕಮ್ ಅಂತ ಹೇಳಿದಾಗ ಅದು ಎಕ್ಸಾಕ್ಟಾಗಿ ಇನ್ಕಮ್ ಇನ್ಕ್ರೀಸ್ ಆಗುತ್ತೆ, ಅದಕ್ಕೆ ವೆಲ್ಫೇರ್ಗೆ ಸಂಬಂಧ ಇದೆ ಅಂತ ಹೇಳಲಿಕ್ಕೆ ಸಾಧ್ಯವಾಗೋದಿಲ್ಲ. ಏಕೆಂತ ಅಂದರೆ ಕೆಲವು ಕೇಸಸ್ ಏನಿದೆ ಅದನ್ನು ನಾವು ನ್ಯಾಷನಲ್ ಇನ್ಕಮಲ್ಲಿ ಸೇರಿಸ್ಕೊಳ್ಳಿಕ್ಕೆ ಸಾಧ್ಯವಾಗೋದಿಲ್ಲ. ಬಟ್ ಅಲ್ಲಿ ಇನ್ಕಮ್ ಇನ್ಕ್ರೀಸ್ ಆಗಿರೋದಿಲ್ಲ, ಇನ್ಕಮ್ ಸರ್ಕಾರದ ಪಾಯಿಂಟ್ ಆಫ್ ವ್ಯೂ ಅದು ನಮಗೆ ಯಾವುದೇ ದಾಖಲೆಗಳು ಸಿಗೋದಿಲ್ಲ. ಬಟ್ ಸಮಥಿಂಗ್ ಅಲ್ಲಿ ಏನೋ ಒಂದು ವರ್ಕ್ ಆಗಿರುತ್ತೆ, ಸಮಥಿಂಗ್ ಒಂದು ವೆಲ್ಫೇರ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಮನೆಯಲ್ಲಿ ಮಾಡುವಂಥ ಅಡುಗೆ, ಅಮ್ಮ ಮಾಡುವಂಥ ಅಡುಗೆ ಏನಿದೆ, ಮದರ್ಸ್ ಮಾಡುವಂಥ ಕುಕ್ ಏನಿದೆ, ಸೊ ಅದು ನಮಗೆ ನ್ಯಾಷನಲ್ ಇನ್ಕಮ್ ಅದು ಅಕೌಂಟಿಂಗಲ್ಲಿ ಅದು ಇನ್ಕ್ಲೂಡ್ ಆಗ್ತಾ ಹೋಗಲ್ಲ. ಅಲ್ಲಿ ನಮಗೆ ರೆನಮರೇಷನ್ಸ್ ಆಲ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ಸ್ ಅದನ್ನು ಇಲ್ಲಿ ಯಾವುದೋ ಡಿಸ್ಟ್ರಿಬ್ಯೂಷನ್ ಇನ್ಕಮ್ ಡಿಸ್ಟ್ರಿಬ್ಯೂಟ್ ಆಗ್ತಾ ಹೋಗಲ್ಲ, ಅಮಾಂಗ್ ದಿ ಬೆನಿಫಿಷಿಯರ್ ಆ ಥರ ಆಗ್ತಾ ಹೋಗಲ್ಲ. ಬಟ್ ಸಮಥಿಂಗ್ ವರ್ಕ್ ಆಗಿದೆ, ಸಮಥಿಂಗ್ ಆಕ್ಟಿವಿಟೀಸ್ ಆಗಿದೆ, ಸಮಥಿಂಗ್ ಜನರೇಟ್ ಆಗಿದೆ, ಬಟ್ ಅಲ್ಲಿ ಇನ್ಕಮ್ ನಮಗೆ ಒಂದು ಟರ್ನ್ ಓವರ್ ಆಗಿಲ್ಲ, ಬಟ್ ಒಂದು ವರ್ಕ್ ಆಗಿದೆ. ಸೊ ಅದರಿಂದ ಇಂಡೈರೆಕ್ಟ್ ಆಗಿ ಅದು ಇನ್ಕಮ್ ಜನರೇಟ್ ಮಾಡಲಿಕ್ಕೆ ಸಪೋರ್ಟ್ನ ಮಾಡಿರ್ಬೋದು. ಸೊ ಹಾಗಾಗಿ ಅಲ್ಲಿ ನಮಗೆ ನ್ಯಾಷನಲ್ ಇನ್ಕಮ್ ಸಿಗೋದು ಇನ್ಕ್ಲೂಡ್ ಆಗ್ತಾ ಹೋಗಲ್ಲ. ಆ್ಯಂಡ್ ಜೊತೆಗೆ ಕೆಲವು ಚಾರಿಟಬಲ್ ಟ್ರಸ್ಟ್ಗಳು ಆ್ಯಂಡ್ NSS ಸ್ಟೂಡೆಂಟ್ಸ್ಗಳು ಈ ಥರ ಕೆಲವು ಏನಲ್ಲೇ ಅದು ವರ್ಕೆಲ್ಲ ಮಾಡ್ತಾ ಹೋಗ್ತಾರೆ. ಸೊ ಅದು ಕೂಡ ನಮಗೆ ನ್ಯಾಷನಲ್ ಇನ್ಕಮ್ಗೆ ಇನ್ಕ್ಲೂಡ್ ಆಗ್ತಾ ಹೋಗಲ್ಲ. ಅಲ್ಲಿ ಸಮಥಿಂಗ್ ಸರ್ವೀಸಸ್ ಆಗಿದೆ, ಸಮಥಿಂಗ್ ಪೀಪಲ್ಸಿಗೆ ಇರ್ಬೋದಿಲ್ಲ, ಪಬ್ಲಿಕ್ಕಿಗೆ ಏನೋ ಅದು ಒಂದು ರೀತಿ ಅನುಕೂಲ ಆಗ್ತಾ ಬರ್ಬೋದು. ಬಟ್ ಅಲ್ಲಿ ನ್ಯಾಷನಲ್ ಇನ್ಕಮ್ಸ್ ಅದು ಇನ್ಕ್ರೀಸ್ ಆಗಿಲ್ಲ. ಹಾಗಾಗಿ ಅದು ಕೂಡ ಒಂದು ಮೇಜರ್ ಅದೊಂದು ಅಂಶ ಅಂತ ಹೇಳ್ತಾ ಹೋಗ್ತೀವಿ. ಆಗ ನ್ಯಾಷನಲ್ ಇನ್ಕಮ್ನ ಏನು ಜಾಸ್ತಿ ಆದಾಗ ಸೊ ವೆಲ್ಫೇರ್ ಎರಡಕ್ಕೂ ಕೂಡ ಪೂರಕವಾದ ಪಾಸಿಟಿವ್ ರಿಲೇಷನ್ಶಿಪ್ ಇಂದ ಹೇಳೋಕ್ಕಾಗಲ್ಲ. ಇಲ್ಲಿ ಇನ್ಕಮ್ ಜಾಸ್ತಿ ಆಗದಿದ್ರು ಸೊ ವೆಲ್ಫೇರ್ ಏನಾಗಿರುತ್ತೆ, ಜಾಸ್ತಿ ಆಗಿರುತ್ತೆ. ಹಾಗಾಗಿ ಸೊ ಅದನ್ನು ಕೂಡ ನಾವೇನು ಮಾಡಬೇಕಾಗುತ್ತೆ, ಗಮನಿಸಬೇಕಾಗ್ತಾ ಹೋಗುತ್ತೆ. ನಾನ್ ಮಾನಿಟರಿ ಎಕ್ಸ್ಚೇಂಜ್ ಅಂಡ್ ಮೂರನೇದಾಗಿ ಮ್ಯಾನರ್ ಆಫ್ ಪ್ರೊಡಕ್ಷನ್ಸ್, ನ್ಯಾಷನಲ್ ಇನ್ಕಮ್ ಇನ್ಕ್ರೀಸ್ ಆಗಿದೆ ಅಂತ ಅಂದ್ಕೊಳ್ಳಿ, ಬಟ್ ಅದರಿಂದ ವೆರಿಫೈರ್ ಆಗಿರೋದಿಲ್ಲ. ಯಾವ ಕೇಸಸ್ ಅಂದರೆ ಫಾರ್ ಎಕ್ಸಾಂಪಲ್ ನಮಗೆ ಭಾರತ ಅಂತ ಅಂದ್ಕೊಂಡಾಗ ಇಲ್ಲಿ ಪಾಪ್ಯುಲೇಷನ್ ತುಂಬ ಇದೆ. ಇಲ್ಲಿ ಇನ್ ಪ್ರೊಡಕ್ಷನ್ ಪ್ರೊಸೆಸ್ ದೇರ್ ಆರ್ ಎರಡು ಮೆಥಡ್ಸ್ ಇರುವಂಥದ್ದು. ಒಂದು ಲೇಬರ್ ಇಂಟೆನ್ಸಿವ್ ಮೆಥಡ್, ಸೆಕೆಂಡ್ ಕ್ಯಾಪಿಟಲ್ ಇಂಟೆನ್ಸಿವ್ ಮೆಥಡ್ ಅಂತ ಹೇಳ್ತಾ ಹೋಗ್ತೀವಿ. ಆ ಲೇಬರ್ ಇಂಟೆನ್ಸಿವ್ ಮೆಥಡಲ್ಲಿ ಮ್ಯಾಕ್ಸಿಮಮ್ ಪರ್ಸೆಂಟ್ ಆಫ್ ಲೇಬರ್ಸ್ ಯೂಸ್ ಮಾಡ್ಕೊಂಡು ನಾವು ವಸ್ತುವನ್ನು ಪ್ರೊಡ್ಯೂಸ್ನ ಮಾಡುವಂಥದ್ದು. ಕ್ಯಾಪಿಟಲ್ ಇಂಟೆನ್ಸಿವ್ ಮೆಥಡ್ ಅಂದರೆ ಕ್ಯಾಪಿಟಲ್ ಪ್ರಮಾಣ ಜಾಸ್ತಿ ಮಾಡ್ಕೊಂಡು ಮೆಷಿನರೀಸ್ನ ಯೂಸ್ ಮಾಡ್ಕೊಂಬಿಟ್ಟು ಉತ್ಪಾದನೆ ಮಾಡುವಂಥದ್ದು. ಅಲ್ಲಿ ಲೇಬರ್ ಒಂದು ಬಳಕೆ ಏನಿದೆ ಅದು ತುಂಬ ಕಡಿಮೆ ಇರುತ್ತೆ ಅಂತ. ಇಲ್ಲಿ ಭಾರತದಲ್ಲಿ ಮ್ಯಾನ್ ಪವರ್ ಜಾಸ್ತಿ, ಲೇಬರ್ ಇಂಟೆನ್ಸಿವ್ ಮೆಥಡ್ ಯೂಸ್ ಮಾಡ್ಕೊಳ್ಬೇಕಾಗುತ್ತೆ. ನಾವಿಲ್ಲಿ ಏನಾಗಿದೆ ಅಂದರೆ ಮೆಷಿನರೀಸ್ ಯೂಸ್ ಮಾಡ್ಕೊಂಡಿದ್ವಿ, ಸಿಕ್ಕಾಪಟ್ಟೆ ಉತ್ಪಾದನೆ ಆಗಿದೆ, ಔಟ್ಪುಟ್ಸ್ ಬಂದಿದೆ. ಇಲ್ಲಿ ಬ್ಯಾಡ್ ಲಕ್ ಏನಂದರೆ ಉತ್ಪಾದನೆ ಆಗಿದೆ, ಬಟ್ ಪೀಪಲ್ಸ್ಗೆ ಅವರಿಗೆ ಕೆಲಸವನ್ನು ಕೊಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಾಗಿ ಅಲ್ಲಿ ಅನ್ಎಂಪ್ಲಾಯ್ಡ್ ಆಗಿದ್ದಾರೆ. ಅನ್ಎಂಪ್ಲಾಯ್ಡ್ ಅಂದರೆ ಅವ್ರ ಎಕಾನಮಿಕಲಿ ವೀಕ್ ಆಗ್ತಾ ಹೋಗುತ್ತೆ, ಎಕಾನಮಿಯಲ್ಲಿ ಬರ್ಡನ್ ಆಗ್ತಾ ಹೋಗುತ್ತೆ. ಬಟ್ ಇಲ್ಲಿ ಔಟ್ಪುಟ್ ಜಾಸ್ತಿ ಆಗಿದೆ, ಬಟ್ ಅಲ್ಲಿ ಎಕಾನಮಿಕಲಿ ಅಲ್ಲಿ ಬರ್ಡನ್ ಆಗಿದೆ. ಸೊ ಅವರು ಮೀನ್ಸ್ ಅವರಿಗೆ ಉದ್ಯೋಗ ಇಲ್ಲ, ಎಂಪ್ಲಾಯ್ಮೆಂಟ್ಸ್ ಇಲ್ಲ, ಅವ್ರ ಲೈಫನ್ನು ಲೀಡ್ ಮಾಡಲಿಕ್ಕೆ ಸಾಧ್ಯವಾಗ್ತಿಲ್ಲ. ಹಾಗೆ ಎಕಾನಮಿಕ್ ಪ್ರಾಬ್ಲಮ್ಸ್ ರೈಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ನಾವು ಯಾವ ಒಂದು ಉತ್ಪಾದನೆ ಒಂದು ಇದನ್ನು ನಾವು ಅಡಾಪ್ಟ್ ನಾವು ಮಾಡ್ಕೊಳ್ತೀವಿ ಅನ್ನೋದು ಕೂಡ ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಜೊತೆಗೆ ನಾವು ಉತ್ಪಾದನೆ ಪ್ರೊಡಕ್ಷನ್ ಪ್ರೋಸೆಸ್ಸಲ್ಲಿ ನಾವು ಯಾವ ರೀತಿಯಾದ ಪರ್ಸನ್ಸ್ಗಳನ್ನ ಬಳಕೆ ಮಾಡ್ಕೊಳ್ತಾ ಹೋಗ್ತೀವಿ. ಕೆಲವು ಸಮಥಿಂಗು ರೂಲ್ಸ್ ರೆಗ್ಯುಲೇಷನ್ಸ್ ಗೌರ್ಮೆಂಟ್ಸ್ ಇರುತ್ತೆ, ಅದನ್ನು ಬಳಕೆ ಮಾಡಿಕೊಂಡು ಅದಕ್ಕೆ ಪೂರಕ ಸಪೋರ್ಟಿವ್ ಪ್ರಾಬ್ಲಮ್ಸ್ ಆಗಲ್ಲ. ಕೆಲವು ಕೇಸಲ್ಲಿ ಏನಂದರೆ ಚೈಲ್ಡ್ ಲೇಬರ್ಸನ್ನು ಬಳಕೆ ಮಾಡ್ಕೊಳ್ತಾರೆ. ಸೊ ಅವ್ರನ್ನ ಏನು ಎಕ್ಸ್ಪ್ಲಾಯ್ಟೇಷನ್ ಮಾಡ್ತಾ ಹೋಗ್ತಾರೆ, ಅವರಿಗೆ ಶೋಷಣೆಯನ್ನು ಮಾಡ್ತಾ ಹೋಗ್ತಾರೆ. ಸೊ ಇದರಿಂದ ಉತ್ಪಾದನೆ ಜಾಸ್ತಿ ಆದರೂ ಕೂಡ ಅಲ್ಲಿ ವೆಲ್ಫೇರ್ ಆಗಿರೋದಿಲ್ಲ. ಹಾಗೆ ಅದು ಕೂಡ ಒಂದು ಪ್ರಾಬ್ಲಮ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಇನ್ನೂ ಕೆಲವು ಕೇಸಲ್ಲಿ ಬೇರೆ ಬೇರೆ ಪೊಲ್ಯೂಷನ್ಸ್ ಈ ರೀತಿ ಎಲ್ಲ ಆಗಲಿಕ್ಕೆ ನಾವು ಪೂರಕವಾದಂತಹ ಕೆಲವು ಸಪೋರ್ಟಿಂಗ್ ನೇಚರ್ಸನ್ನು ಕ್ರಿಯೇಟ್ ಮಾಡ್ತಾ ಹೋಗ್ತಾರೆ. ಇದರಿಂದಲೂ ಕೂಡ ನಮಗೆ ವೆಲ್ಫೇರ್ ಆಗ್ತಾ ಹೋಗಲ್ಲ. ಅಲ್ಲಿ ಉತ್ಪಾದನೆ ಜಾಸ್ತಿ ಆಗ್ಬೋದು, ಬಟ್ ಅಲ್ಲಿ ವೆಲ್ಫೇರು ಜಾಸ್ತಿ ಆಗಿರಲ್ಲ. ಸೊ ಹಾಗಾಗಿ ಇದನ್ನು ಕೂಡ ನಾವೇನು ಮಾಡಬೇಕಾಗುತ್ತೆ, ಪರಿಗಣಿಸಬೇಕಾಗುತ್ತೆ. ಅದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಅಂಶ ಆಗಿದೆ. ನಾಲ್ಕನೇದು ಮೇಜರ್ ಇಂಪಾರ್ಟೆಂಟ್ ಆಗಿರುವಂಥದ್ದು ಎಕ್ಸ್ಟರ್ನಲಿಟೀಸ್ ಮಾಹಿತಿಗಳು ಅಂತ. ಎಕ್ಸ್ಟರ್ನಲಿಟೀಸ್ ಅಂತಂದರೆ ಇದು ಅನ್ಇಂಟೆನ್ಷನಲ್ ಕಾನ್ಸಿಕ್ವೆನ್ಸಸ್ ಆಫ್ ಎಕನಾಮಿಕ್ ಆಕ್ಷನ್ಸ್ ಆಫ್ ದಿ ಪರ್ಸನ್ಸ್ ವಿಚ್ ಅಕ್ರೂಸ್ ಟು ಅದರ್ ಪರ್ಸನ್ಸ್ ಆರ್ ಫರ್ಮ್ಸ್. ಇದು ಏನಂದರೆ ಸಮಥಿಂಗ್ ಆಕ್ಷನ್ಸು ಮೇಡ್ ಬೈ ದಿ ಪೀಪಲ್ಸ್ ಆಗ್ತಾ ಹೋಗುತ್ತೆ. ಸೊ ಅದರಿಂದ
ಐದರ್ ಫರ್ಮ್ಸು ಆರು ಪರ್ಸನ್ಸ್ ಮೇಲೆ ಸಮಥಿಂಗ್ ಎಫೆಕ್ಟ್ ಆಗ್ತಾ ಒಂದು ಪರಿಣಾಮ ಆಗುವಂಥವ್ರು ಅದ್ರ ಮೇಲೆ ಬೇರೆ ರೀತಿಯಾದ ವ್ಯತಿರಿಕ್ತವಾದ ಒಂದು ಪರಿಣಾಮ ಬೀರ್ತಾ ಹೋಗುತ್ತೆ. ಐದರ್ ಪಾಸಿಟಿವ್ ಆರ್ ನೆಗೆಟಿವ್ಸ್, ಅದನ್ನು ನಾವು ಎಕ್ಸ್ಟರ್ನಲಿಟೀಸ್ ಅಂತ ಕರಿತಾ ಹೋಗ್ತೀವಿ. ಅರ್ಥ? ಸೊ ಏನೋ ಒಂದು ವರ್ಕ್ ಆಗಿದೆ, ಸೊ ಆ ವರ್ಕಿಂದ ನಾವು ಇನ್ ಫ್ಯೂಚರ್ಸ್ ಸಮಥಿಂಗು ಅದರಿಂದ ಸಮಥಿಂಗ್ ರಿಫ್ಲೆಕ್ಷನ್ಸ್ ಬರ್ತಾ ಹೋಗುತ್ತೆ. ಅದು ಪಾಸಿಟಿವ್ ಇರುತ್ತೆ, ಕೆಲವು ಕೇಸಸ್ ನೆಗೆಟಿವ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಒಂದು ರೋಡ್ ನೆಟ್ವರ್ಕ್ ಆಗಿದೆ ಅಂತ ಅಂದ್ಕೊಡಿ. ಒಂದು ರೋಡು ನೆಟ್ವರ್ಕ್ ಆಗಿದ್ದಾಗ ಆ ರೋಡ್ ನೆಟ್ವರ್ಕಿಂದ ಸಮಥಿಂಗು ಪ್ರೊಡಕ್ಷನ್ ಆಕ್ಟಿವಿಟೀಸ್ನ ಅದೇನು ಮಾಡ್ತಾ ಒಂದು ಚೈನ್ ಥರ ಕ್ರಿಯೇಟ್ನ ಮಾಡ್ತಾ ಹೋಗುತ್ತೆ. ರೋಡ್ ನೆಟ್ವರ್ಕ್ನ ಮಾರ್ಕೆಟ್ ಆಗ್ತಾ ಹೋಗುತ್ತೆ. ಸಮಥಿಂಗು ಪ್ರೊಡಕ್ಟಿವ್ ಯೂನಿಟ್ಸ್ಗಳಲ್ಲಿ ಏನಾಗ್ತದೆ, ಅದರ ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ, ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ, ಔಟ್ಪುಟ್ ಜಾಸ್ತಿ ಆಗ್ತಾ ಹೋಗುತ್ತೆ, ಸಮಥಿಂಗ್ ಸಪೋರ್ಟ್ನ ಆಗ್ತಾ ಹೋಗುತ್ತೆ. ಸೊ ಅದು ಪಾಸಿಟಿವ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಈ ಥರ ಒಂದು ಆಕ್ಷನ್ಸಿಂದ, ಎಕನಾಮಿಕ್ ಆಕ್ಷನ್ಸಿಂದ ಅದು ಒಂದು ಪಾಸಿಟಿವ್ ಆದ ಒಂದು ಏನೋ ಎಫೆಕ್ಟನ್ನ ಉಂಟು ಮಾಡ್ತಾ ಹೋಗುತ್ತೆ ಅಂತ. ಇಲ್ಲಿ ಕೆಲವು ಕೇಸಸ್ ಏನಾಗುತ್ತೆ ಅಂದರೆ ಈ ಥರ ಕೆಲವು ಆಕ್ಷನ್ಸ್ಗಳಲ್ಲಿ, ಫಾರ್ ಎಕ್ಸಾಂಪಲ್ ಒಂದು ಯಾವುದೊಂದು ಮೆಡಿಸನ್ ಇಂಡಸ್ಟ್ರೀಸ್ ಇದೆ ಅಂತ ಅಂದ್ಕೊಳ್ಳಿ. ಇಲ್ಲ ಅಂತ ಅಂದರೆ ನಮಗೆ ಎಲೆಕ್ಟ್ರಿಸಿಟಿನ ಜನ್ರೇಟ್ ಮಾಡುವಂಥ ಥರ್ಮಲ್ ಪವರ್ ಪ್ಲ್ಯಾಂಟ್ಸು ಇಲ್ಲ ಆಟೋಮಿಕ್ ಪವರ್ ಪ್ಲ್ಯಾಂಟ್ಸ್ ಇದೆ ಅಂತ ಅಂದ್ಕೊಳ್ಳಿ. ಸೊ ಆ ಥರದ ಒಂದು ಪ್ಲ್ಯಾಂಟ್ಸಿಂದ ಏನಾಗುತ್ತೆ, ಎಕಾನಮಿಗೆ ನಮಗೆ ಏನೋ ವಿದ್ಯುತ್ತು ಎಲೆಕ್ಟ್ರಿಸಿಟಿ ಸಪ್ಲೈ ಆಗ್ತಾ ಹೋಗುತ್ತೆ. ಸೊ ನಮಗೆ ಸಪೋರ್ಟ್ನ ಮಾಡ್ಬೋದು. ಇಲ್ಲಿ ಪ್ರಾಬ್ಲಮ್ ಏನಂದರೆ, ಎಲೆಕ್ಟ್ರಿಸಿಟಿನ ಸಪ್ಲೈ ಮಾಡುವ ಸಂದರ್ಭದಲ್ಲಿ ಅಲ್ಲಿ ಸಮಥಿಂಗು ನೆಗೆಟಿವ್ ಆದ ಕೆಲವು ಇಂಪ್ಯಾಕ್ಟ್ಸ್ಗಳು ನಮಗೆ ಎಕೋ ಸಿಸ್ಟಮ್ಸ್ ಮೇಲೆ ಅದು ಉಂಟು ಮಾಡ್ತಾ ಹೋಗುತ್ತೆ. ಅದರಿಂದ ಎಕೋಲಜಿ ಇಂಬ್ಯಾಲೆನ್ಸ್ಡ್ ಆಗ್ತಾ ಹೋಗುತ್ತೆ. ಸಮಥಿಂಗ್ ಪೊಲ್ಯೂಷನ್ಸ್ ಆಗುತ್ತೆ. ಅದು ವಾಟರ್ ಪೊಲ್ಯೂಷನ್ಸ್ ಇರ್ಬೋದು, ಏರ್ ಪೊಲ್ಯೂಷನ್ಸ್ ಇರ್ಬೋದು. ಎಷ್ಟೋ ಪೀಪಲ್ಸ್ಗಳು ಲೈಫನ್ನು ಎಂಡ್ನ ಮಾಡ್ತಾ ಹೋಗ್ತಾರೆ ಆ ಟೈಮಲ್ಲಿ. ಮೀನ್ಸ್ ಅದರ ಕೆಲವು ಪರಿಣಾಮ ಉಂಟಾದಾಗ ಅದಕ್ಕೆ ನೀವು ತುಂಬ ಕೇಸನ್ನು ನೋಡಿದ್ರೆ ಲಾಸ್ಟು ಆದಂಥ ವಿಶಾಖಪಟ್ಟಣಂ ಆದಂಥ ದುರಂತಗಳು ಆ್ಯಂಡು ಭೋಪಾಲ್ ಅನಿಲ ದುರಂತಗಳು, ಈ ಥರ ಕೆಲವು ಕೇಸನ್ನು ನೋಡ್ತಾ ಹೋಗ್ತಾರೆ, ಏನೆಲ್ಲ ಆಗ್ತಾ ಹೋಗುತ್ತೆ ಅಂದ್ಕೊಂಡು. ಆ್ಯಂಡ್ ಅಲ್ಲಿರುವಂಥ ಪ್ಲ್ಯಾಂಟ್ಸು, ಸ್ಪೆಸಿಸು ಇದರ ಮೇಲೆ ತುಂಬ ಪರಿಣಾಮ ಉಂಟುವನ್ನು ಮಾಡ್ತಾ ಹೋಗುತ್ತೆ. ಹಾಗಾಗಿ ಪ್ರೊಡಕ್ಷನ್ ಪ್ರೊಸೆಸ್ ಏನಿದೆ ಇಲ್ಲಿ ನಾವು ಉತ್ಪಾದನೆ ಮಾಡುವ ಸಂದರ್ಭದಲ್ಲಿ ಅದರ ಎಫೆಕ್ಟಿಂದ, ಅದರ ಆಕ್ಷನ್ಸಿಂದ ಯಾವ ರೀತಿಯಾದ ಒಂದು ಸಿಸ್ಟಮ್ಸ್ ಮೇಲೆ ಅಥವಾ ಒಂದು ಪರ್ಸನ್ಸ್ ಮೇಲೆ ಅದು ಪರಿಣಾಮ ಉಂಟು ಮಾಡುತ್ತೆ ಅಂತ. ಈ ಥರ ಒಂದು ಪೊಲ್ಯೂಷನ್ಸ್ ಏನು ಕ್ರಿಯೇಟ್ ಆಗ್ತಾ ಹೋಗುತ್ತೆ, ಇದರಿಂದ ಏನೆಲ್ಲ ನೆಗೆಟಿವ್ ಆದ ಇಂಪ್ಯಾಕ್ಟ್ ಆಗ್ತಾ ಹೋಗುತ್ತೆ. ಸೊ ನಾವು ಇದನ್ನು ಏನೋ ನೆಗೆಟಿವ್ ಎಕ್ಸ್ಟರ್ನಲಿಟೀಸ್ ಅಂತ ಕರಿತಾ ಹೋಗ್ತೀವಿ. ಸೊ ಇದು ತುಂಬ ಕೆಟ್ಟದಾದ ಒಂದು ಪರಿಣಾಮ ಉಂಟು ಮಾಡ್ತಾ ಹೋಗುತ್ತೆ ಅಂತ. ಹಾಗಾಗಿ ಇಲ್ಲಿ ಎಲೆಕ್ಟ್ರಿಸಿಟಿ ಜನರೇಟ್ ಆಗಿದೆ, ಅಲ್ಲಿ ಪ್ರಾಬ್ಲಮ್ ಅಂದರೆ ಪೊಲ್ಯೂಷನ್ಸ್ ಆಗಿದೆ. ಸೊ ಹಾಗಾಗಿ ಇಲ್ಲಿ ನಾವು ವೆಲ್ಫೇರ್ ಇದೆ ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಈ ಥರದ ಎಲ್ಲ ತುಂಬ ಅಂಶಗಳನ್ನ ನಾವು ಗಮನಿಸಬೇಕಾಗುತ್ತೆ. ಹಾಗಾಗಿ ಇಷ್ಟೊಂದು ಅಂಶಗಳನ್ನ ನಾವು ಆಧರಿಸಿಕೊಂಡು ನಾವು ನ್ಯಾಷನಲ್ ಇನ್ಕಮ್ಸ್ ಇನ್ಕ್ರೀಸ್ ಆದರೆ ವೆಲ್ಫೇರ್ ಇನ್ಕ್ರೀಸ್ ಆಗಲ್ಲ ಎಕ್ಸಾಕ್ಟಾಗಿ ಅಂತ ಹೇಳ್ತಾ ಹೋಗ್ತೀವಿ. ಏಕೆಂದರೆ ಅದನ್ನೇ 100% ಪಾಸಿಟಿವ್ ಒಂದು ರಿಲೇಷನ್ಶಿಪ್ಪಿಂದ ಹೇಳಲಿಕ್ಕಾಗಲ್ಲ. ಕೆಲವು ಕೇಸಲ್ಲಿ ಪಾಸಿಟಿವ್ ರಿಲೇಷನ್ಶಿಪ್ ಇರ್ಬೋದು. ಹೇಗೆ ಅಂತಂದರೆ ಸರ್ಕಾರದಲ್ಲಿ ದುಡ್ಡಿದೆ, ಇನ್ಕಮ್ ಸಿಕ್ಕಾಪಟ್ಟಿದೆ ಅಂತಂದಾಗ ಅದು ಬೇಕಾದ ಎಲ್ಲ ರೀತಿಯ ಒಂದು ಫೆಸಿಲಿಟೀಸನ್ನು ಪ್ರೊವೈಡ್ ಮಾಡ್ಬೋದು. ಬಟ್ ಈ ಥರದ ಕೆಲವು ಕೇಸಸ್ ನೋಡ್ತಾ ಹೋದಾಗ ಅದು ಎಕ್ಸಾಕ್ಟಾಗಿ ಹೇಳಲಿಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಾಗಿ ಈ ಥರದ್ದು ಕೆಲವು ಅಂಶಗಳು ನ್ಯಾಷನಲ್ ಇನ್ಕಮ್ಸ್ ಇನ್ಕ್ರೀಸ್ ಆದರೆ ವೆಲ್ಫೇರ್ ಇನ್ಕ್ರೀಸ್ ಆಗಲ್ಲ ಅಂತ ಹೇಳ್ತಾ ಹೋಗುತ್ತೆ. ಇಷ್ಟು ಅಂಶಗಳನ್ನು ನೀವು ಗಮನಿಸಬೇಕಾಗುತ್ತೆ. ಇಲ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಈ ಕ್ವಶನ್ಸನ್ನ ಕೇಳ್ತಾ ಹೋದರೆ ಎಕ್ಸ್ಪ್ಲೈನ್ ದ ರಿಲೇಷನ್ಸ್ ಬಿಟ್ವೀನ್ ನ್ಯಾಷನಲ್ ಇನ್ಕಮ್ ಆ್ಯಂಡ್ ವೆಲ್ಫೇರ್. ಇನ್ಕಮ್ ಇನ್ಕ್ರೀಸ್ ಆದರೆ ವೆಲ್ಫೇರ್ ಇನ್ಕ್ರೀಸ್ ಆಗುತ್ತಾ ಅಂತ ನಾವು ಜನರಲ್ ಅಂದ್ಕೊಡ್ತೀವಿ. ಬಟ್ ಸಮ್ ರೀಸನ್ಸ್ ಏನು ಅಂತಂದರೆ ಕೆಲವು ಚಾಲೆಂಜಸ್ ಏನಂದರೆ ನ್ಯಾಷನಲ್ ಇನ್ಕಮ್ ಇನ್ಕ್ರೀಸ್ ಆದರೂ ಕೂಡ ನಮಗೆ ವೆಲ್ಫೇರ್ ಇನ್ಕ್ರೀಸ್ ಆಗಲ್ಲ. ಹಾಗಾದರೆ ಅದಕ್ಕೆ ಸಂಬಂಧಪಟ್ಟ ಏನೆಲ್ಲ ಅಂಶಗಳಿದೆ, ಏನೆಲ್ಲ ಕಾರಣಗಳಿದೆ ಅಂತ ನಾವು ಕ್ವಶನ್ಸನ್ನು ಕೇಳ್ತಾ ಹೋದಾಗ ನೀವು ಇದಕ್ಕೆ ಆನ್ಸರ್ಸನ್ನು ಮಾಡಬೇಕಾಗುತ್ತೆ. ಇಷ್ಟು ಇರುವಂಥದ್ದು ದ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ನಾಟ್ ಇವನ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಆ್ಯಂಡ್ ಇನ್ ಜನರಲ್ ಒಬ್ಬ ಪರ್ಸನ್ಸ್, ಒಬ್ಬ ವ್ಯಕ್ತಿ ಏನು ನ್ಯಾಷನಲ್ ಇನ್ಕಮ್ಸ್ ಇನ್ಕ್ರೀಸ್ ಆದರೆ ಏನೆಲ್ಲ ಆಗ್ತಾ ಹೋಗುತ್ತೆ. ಸೊ ಅದರಿಂದ ನಾವು ಯಾವ ರೀತಿಯಾದ ಎಫೆಕ್ಟನ್ನು ಉಂಟು ಮಾಡ್ತಾ ಹೋಗ್ಬೇಕಂತೆ ಟೋಟಲ್ ಓವರಾಲ್ ಡೆವಲಪ್ಮೆಂಟ್ ಮೇಲೆ, ಒಂದು ದೇಶದ ಎಕನಾಮಿಕ್ ಕಂಡೀಷನ್ಸ್ ಮೇಲೆ ಅಂತ ಅದು ತುಂಬ ನಿಮಗೆ ಅಂಶಗಳನ್ನ ಅದು ಪ್ರೊವೈಡ್ನ ಮಾಡ್ತಾ ಹೋಗುತ್ತೆ. ಥ್ಯಾಂಕ್ ಯು.